ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ ರೇಷಿಯೋ ಅನಾಲಿಸಿಸ್ನಲ್ಲಿ. ನೋಡಿ, ಕ್ವಶನ್ ಈ ಥರದಲ್ಲಿದೆ. ಯು ಆರ್ ಗಿವನ್ ಕರೆಂಟ್ ರೇಷಿಯೋ 2.8:1, ಆ್ಯಸಿಡ್ ಟೆಸ್ಟ್ ರೇಷಿಯೋ 1.5:1, ವರ್ಕಿಂಗ್ ಕ್ಯಾಪಿಟಲ್ ರುಪೀಸ್ 1,62,000. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ಈ ಪ್ರಾಬ್ಲಮ್ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ, ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತಂದರೆ, ನೀವು ಏನೇನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ ಫೈಂಡ್ ಔಟ್ ಮಾಡಬೇಕು, ಕರೆಂಟ್ ಲಯಬಿಲಿಟೀಸ್ ಫೈಂಡ್ ಔಟ್ ಮಾಡಬೇಕು, ಲಿಕ್ವಿಡ್ ಅಸೆಟ್ ಫೈಂಡ್ ಔಟ್ ಮಾಡಬೇಕು. ಸೊ ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಕರೆಂಟ್ ರೇಷಿಯೋ 2.8:1 ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. 1 ಅಂತ ಕೊಡದೇ ಇದ್ದರೆ ನೀವೇ 1 ಅಂತ ಬರ್ಕೊಳ್ಬೇಕು. ದೆನ್ ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂತಂದ್ರೆ ಒಂದೇ, ಲಿಕ್ವಿಡ್ ರೇಷಿಯೋ ಅಂತಂದ್ರೆ ಒಂದೇ. ಲಿಕ್ವಿಡ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 1.5:1. 1 ಕೊಡದೇ ಇದ್ದರೆ ನೀವೇ 1 ಬರ್ಕೊಳ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ $1,62,000 ಕೊಟ್ಟಿದ್ದಾರೆ. ಸೊ ಹೇಗೆ ಸೊಲ್ಯೂಷನ್ ಮಾಡಬೇಕು ಅಂತಂದರೆ, ವರ್ಕಿಂಗ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತಂದರೆ, ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ನಾವೆಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ, ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಏನು ಅಂತಂದರೆ, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಕರೆಂಟ್ ರೇಷಿಯೋ ಸಿಗುತ್ತೆ. ಸೊ ಈಗ ಕರೆಂಟ್ ಅಸೆಟ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ 2.8 ಅಂತ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿ ಏನು ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಗೊತ್ತಿಲ್ದಿದ್ದಾಗ ನಾವೇನಂತ ಬರ್ಕೊಳ್ಬೇಕು? ಎಕ್ಸ್ ಅಂತ ಬರ್ಕೊಳ್ಬೇಕು. ಕರೆಂಟ್ ಅಸೆಟ್ಸ್ ನೋಡಿ, ಕರೆಂಟ್ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ 2.8:1. 1 ಕೊಡದೇ ಇದ್ರೆ ನೀವೇ ಬರ್ಕೊಳ್ಬೇಕು. ಇದರ ಅರ್ಥ ಏನು ಅಂತಂದರೆ, ಕರೆಂಟ್ ಅಸೆಟ್ 2.8, ಕರೆಂಟ್ ಲಯಬಿಲಿಟಿ 1. 2.8x 1x ಅಂತ ಬರ್ಕೊಳ್ಬೇಕು, ವ್ಯಾಲ್ಯೂ ಗೊತ್ತಿಲ್ಲದಿರೋ ಕಾರಣ. ವರ್ಕಿಂಗ್ ಕ್ಯಾಪಿಟಲಲ್ಲಿ ಕ್ವಶನಲ್ಲೇ ಕೊಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ 1,62,000 ಅನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡಬೇಕು? 2.8x ಇಂಟು -1x ಮಾಡಿದಾಗ 1,62,000 ಈಕ್ವಲ್ಸ್ 2.8x ಇಂದ 1x ಅನ್ನು ಕಳೆದ್ರೆ 1.8x ಬರುತ್ತೆ. 1.8x ಈಕ್ವಲ್ಸ್ 1,62,000 ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದ್ದೀನಿ. x ಈಕ್ವಲ್ಸ್ 1,62,000 ಡಿವೈಡೆಡ್ ಬೈ 1.8. ಸೊ ದ ಆನ್ಸರ್ ಈಸ್ x ಈಕ್ವಲ್ಸ್ 90,000. x ವ್ಯಾಲ್ಯೂ 90,000 ಬರುತ್ತೆ. ಸೊ ನಾವು ಈಗ ಏನೇನು ಫೈಂಡ್ ಔಟ್ ನೋಡಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನಾವು ಕರೆಂಟ್ ಅಸೆಟ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಏನೇನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಕರೆಂಟ್ ಅಸೆಟ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕರೆಂಟ್ ಅಸೆಟ್ಸಿಗೆ ಏನಂತ ಬರ್ಕೊಂಡಿದ್ವಿ? 2.8x ಅಂತ ಬರ್ಕೊಂಡಿದ್ವಿ. 2.8 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 90,000 ಬಂದಿದೆ. 2.8 ಇಂಟು 90,000 ಮಾಡಿದ್ರೆ ಕರೆಂಟ್ ಅಸೆಟ್ ಸಿಗುತ್ತೆ. 2.8 ಇಂಟು 90,000 ಮಾಡಿದಾಗ 2,52,000 ಆಗುತ್ತೆ. ಸೊ ಇದು ಮೈನ್ ಆನ್ಸರ್. ಸೆಕೆಂಡ್ ಒನ್ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಕರೆಂಟ್ ಲಯಬಿಲಿಟಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿ ನಾವು ಏನಂತ ಬರ್ಕೊಂಡಿದ್ವಿ? 1x ಅಂತ ಬರ್ಕೊಂಡಿದ್ವಿ. 1 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು? 90,000. ಸೊ 1 ಇಂಟು 90,000 ಮಾಡಿದಾಗ ಆನ್ಸರ್ 90,000 ಬರುತ್ತೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಲಿಕ್ವಿಡ್ ಅಸೆಟ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಲಿಕ್ವಿಡ್ ಅಸೆಟ್ಗೆ ಏನು ರೇಷಿಯೋ ಕೊಟ್ಟಿದ್ರು ಕ್ವಶನಲ್ಲಿ? ಲಿಕ್ವಿಡ್ ರೇಷಿಯೋ ಅಂತ ಹೇಳಿ 1.5 ಅಂತ ಕೊಟ್ಟಿದ್ರು. ವ್ಯಾಲ್ಯೂ ಗೊತ್ತಿದ್ದಾಗ ನಾವು ಎಕ್ಸ್ ಅಂತ ಬರ್ಕೊಳ್ಬೇಕು. 1.5x ದಟ್ ಈಸ್ 1.5 ಇಂಟು 90,000. ಎಕ್ಸ್ ವ್ಯಾಲ್ಯೂ 90,000 ಬಂದಿದೆ. 15 9 135 1,35,000 ರೂಪಾಯಿ ಆನ್ಸರ್ ಬರುತ್ತೆ. ನೋಡಿ, ಇನ್ನೊಂದು ಸ್ಟಾಕ್ ಕೇಳ್ತಾರೆ, ಈ ಪ್ರಾಬ್ಲಮ್ನಲ್ಲಿ ಕೇಳಿಲ್ಲ. ಸ್ಟಾಕ್ ಅಥವಾ ಇನ್ವೆಂಟ್ರಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಫಾರ್ಮುಲಾ ಹೇಗೆ ಅಂತಂದರೆ, ಕರೆಂಟ್ ಅಸೆಟ್ಸಿಂದ ಲಿಕ್ವಿಡ್ ಅಸೆಟ್ಸನ್ನು ಕಳೆದ್ರಾಯಿತು. ಕರೆಂಟ್ ಅಸೆಟ್ಸ್ 2,52,000 ಇದೆ. ಲಿಕ್ವಿಡ್ ಅಸೆಟ್ಸ್ 1,35,000 ಇದೆ. ಸ್ಟಾಕ್ ಅಂತಂದರೆ ಕರೆಂಟ್ ಅಸೆಟ್ಸ್ ಮತ್ತು ಲಿಕ್ವಿಡ್ ಅಸೆಟಿನ ಡಿಫ್ರೆನ್ಸ್. ಮೈನಸ್ ಮಾಡಿದಾಗ ಬರುವಂಥ ಆನ್ಸರ್ 1,17,000 ಆನ್ಸರ್ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ನೀವು ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಆಲ್ಮೋಸ್ಟ್ ತುಂಬ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥ ಪ್ರಾಬ್ಲಮ್. ಇದರಲ್ಲೇ ಇನ್ನು ಯಾವ ಥರ ಕೊಡ್ತಾರೆ ಅಂತಂದರೆ, ವರ್ಕಿಂಗ್ ಕ್ಯಾಪಿಟಲ್ ಕೊಡೋ ಬದಲು ನೋಡಿ, 2022 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ವರ್ಕಿಂಗ್ ಕ್ಯಾಪಿಟಲ್ ಕೊಡೋ ಬದಲು ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ಇವಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು? ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ಕರೆಂಟ್ ರೇಷಿಯೋ 2.6:1 ಕೊಡದೇ ಇದ್ರೆ ನೀವೇ 1 ಅಂತ ಬರ್ಕೊಳ್ಬೇಕು. ಲಿಕ್ವಿಡ್ ರೇಷಿಯೋ 1.5:1.
ದೆನ್ ಕರೆಂಟ್ ಲಯಬಿಲಿಟಿ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟಿ 2 lakh. ಸೊ ಈಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕರೆಂಟ್ ಅಸೆಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ವ್ಯಾಲ್ಯೂ ಕೊಡದೇ ಇದ್ದಾಗ ಎಕ್ಸ್ ಅಂತ ಬರ್ಕೊಳ್ಬೇಕು, 2.6x 1x 1.5x 1x. ಸೊ ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಏನು, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಈ ಪ್ರಾಬ್ಲಮಲ್ಲಿ ಕರೆಂಟ್ ಲಯಬಿಲಿಟಿ ಅವರೇ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟಿ 2 lakh ಅಂತ ಕೊಟ್ಟಿದ್ದಾರೆ. ಸೊ ಕರೆಂಟ್ ಲಯಬಿಲಿಟಿ ಕೊಟ್ಟಾಗ ಅದೇ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ ನೋಡಿ, 1x ಎಕ್ಸ್ ವ್ಯಾಲ್ಯೂನೇ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಕರೆಂಟ್ ಅಸೆಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 2 lakh ಇಂಟು 2.6, 2 lakh ಇಂಟು 2.6 ಮಾಡಿದಾಗ 26 52 5,20,000 ಆಗುತ್ತೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಲಿಕ್ವಿಡ್ ಅಸೆಟ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಲಿಕ್ವಿಡ್ ಅಸೆಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಕರೆಂಟ್ ಲಯಬಿಲಿಟಿನೇ ಎಕ್ಸ್ ವ್ಯಾಲ್ಯೂ. ಸೊ 2 lakh ಇಂಟು ಲಿಕ್ವಿಡ್ ರೇಷಿಯೋ ಅಂತ ಎಷ್ಟು ಕೊಟ್ಟಿದ್ದಾರೆ, 1.5 ಕೊಟ್ಟಿದ್ದಾರೆ. 1.5x ಎಕ್ಸ್ ವ್ಯಾಲ್ಯೂ 2 lakh, ಕರೆಂಟ್ ಲಯಬಿಲಿಟಿನೇ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. 2 lakh ಇಂಟು 1.5 ಮಾಡಿದಾಗ 15 30 3 ಲಕ್ಷ ರೂಪಾಯಿ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಇನ್ವೆಂಟ್ರಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇನ್ವೆಂಟ್ರಿ ಹೇಗೆ ಫೈಂಡ್ ಔಟ್ ಮಾಡಬೇಕು, ಇನ್ವೆಂಟ್ರಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇನ್ವೆಂಟ್ರಿ ಅಂದ್ರೆ ಒಂದೇ, ಸ್ಟಾಕ್ ಅಂದರೂ ಒಂದೇ. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೆ ಸ್ಟಾಕ್ ಹೇಗೆ ಫೈಂಡ್ ಔಟ್ ಮಾಡಬೇಕು, ಕರೆಂಟ್ ಅಸೆಟ್ಸಿಂದ ಲಿಕ್ವಿಡ್ ಅಸೆಟನ್ನು ಕಳೆದ್ರಾಯಿತು. ಕರೆಂಟ್ ಅಸೆಟ್ಸ್ 5,20,000 ಇದೆ, ಲಿಕ್ವಿಡ್ ಅಸೆಟ್ಟು 3 ಲಕ್ಷ ಇದೆ. ಕಳೆದಾಗ ಬರುವಂಥ ಆನ್ಸರ್ 5/20 3 ಹೋದರೆ 2,20,000 ರೂಪಾಯಿ ಇನ್ವೆಂಟ್ರಿ ಆಗುತ್ತೆ. ಸೊ ಎರಡು ಪ್ರಾಬ್ಲಮ್ ನೀಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋದ್ರಿಂದ ಎಕ್ಸಾಮ್ನಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.